ನಮಸ್ಕಾರ, ನಾನು ಶಂಕರ ಹೆಗಡೆ, ಜ್ಯೋತಿಷಿ. ಸ್ನೇಹಿತರೆ, ನನಗೆ ಕೆಲವೊಂದಿಷ್ಟು ಬೇರೆ ಬೇರೆ ನಾಡಿಗಳು ಸೇರಿದಂಥ ಒಂದು ಮ್ಯಾನ್ಯುಸ್ಕ್ರಿಪ್ಟ್ ಸಿಕ್ತು. ಅದರಲ್ಲಿ ರಾಹು ಮತ್ತು ಕೇತುಗಳ 10ನೇ ಮನೆ ದೃಷ್ಟಿಯ ಬಗ್ಗೆ ನಾನು ಹೋದ ವಿಡಿಯೋ ಮಾಡಿದ್ದೆ. ಅದ್ಭುತವಾಗಿ ವರ್ಕ್ ಆಗ್ತಾಯಿದೆ ಅಂತ ಭಾಳ ಜನ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಅದರ ಮುಂದಿನ ಪಾರ್ಟನ್ನು ನಾನು ತೋರಿಸ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ಈ ನಾಡಿ ಗ್ರಂಥಗಳಲ್ಲಿರುವಂತಹ ಪೊಟೆನ್ಷಿಯಲಿಟಿ ಎಷ್ಟು ಅಂತ ಗೊತ್ತಾಗಲಿಕ್ಕೆ ಅಲ್ಲಿರುವ ಸಂಖ್ಯಾಶಾಸ್ತ್ರ, ನ್ಯೂಮರಾಲಜಿನೇ ಬೇರೆ ಅಂತ ಗೊತ್ತಾಗಲಿಕ್ಕೆ ನಾನು ಏನೇನು ಹೇಳಿದ್ದೇನೆ ಪಟ್ 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 ಅಂತ ಒಂದು ವ್ಯಕ್ತಿಗೆ ಜಾತಕ ಇಟ್ಕೊಂಡು ಅಂತ ನೀವೇ ಕೇಳಿಸ್ಕೊಳ್ಳಿ. ಅವರು ಮಾರನೇ ದಿವಸ ಬೆಳಗ್ಗೆ ಫೀಡ್ಬ್ಯಾಕ್ ಹಾಕಿದ್ದಾರೆ. ದಯವಿಟ್ಟು ಈ ಚಿಕ್ಕ ಆಡಿಯೋ ಮೆಸೇಜನ್ನು ಕೇಳಿಸ್ಕೊಳ್ಳಿ. ಗುರುಗಳೇ ನಮಸ್ತೆ. ಅದೇ ರಾತ್ರಿಯಿಂದ ಫೋನ್ ಮಾಡ್ಬೇಕು ಅನ್ಕೊತಾ ಇದೆ, ಇಲ್ಲ ಮೆಸೇಜ್ ಮಾಡ್ಬೇಕು ಅನ್ಕೊತಾ ಇದೆ, ಆಗಿಲ್ಲ. ಈಗ ಟೈಮ್ ಆಯಿತು, ಮಾಡ್ತಾ ಇದ್ದೀನಿ. ಅದೇ ರಾತ್ರಿ ತಾವು ನನಗೆ ಫೋನ್ ಮಾಡಿದ್ರಿ ಸುಮಾರು ಒಂದು 10 ಗಂಟೆ 10 ಕಾಲ 10:20 ಅನ್ಸುತ್ತೆ. ಅದೇ ನೀವು ರಾಹು ಕೇತು 10ನೇ ದೃಷ್ಟಿದು ಬಗ್ಗೆ ಒಂಚೂರು ಲೈಟಾಗಿ ಡಿಸ್ಕಷನ್ ಮಾಡ್ತಾ ಇದ್ರಿ. ನನ್ನ ಹಾರೋಸ್ಕೋಪ್ನು ಅನಲೈಸ್ ಮಾಡಿ ಹೇಳಿದ್ರಿ. ಅವಾಗ ನೀವು ಕೆಲವೊಂದು ಪ್ರಶ್ನೆಗಳು ಕೇಳಿದ್ರಿ. ಅದೊಂದು ಮಿರಾಕಲ್ ಥರ ವರ್ಕ್ ಆಗೋಯ್ತು. ನನಗೂ ಶಾಕ್ ಆಗೋಯ್ತು. ನೀವು 10ರೊಳಗೆ ಒಂದು ನಂಬರ್ ಗೆಸ್ ಮಾಡಿ ಇಟ್ಕೊಳ್ಳಿ ಮೈಂಡಲ್ಲಿ ನೀವು ಅಂತ ಹೇಳಿದ್ರಿ. ನಾನು ಆಯಿತು ಅಂದೆ. ನಾನು 5 ಇಟ್ಕೊಂಡಿದ್ದೆ, 5 ಅಂತಲೇ ಕರೆಕ್ಟಾಗಿ ಹೇಳಿದ್ರಿ. ಮತ್ತು ಅಗೇನ್ 11 to 30 ಹೇಳಿದ್ರಿ. ಆ ನಂಬರು ನಾನು 24 23 ಇಟ್ಕೊಂಡಿದ್ದೆ, ನನಗೆ ಕರೆಕ್ಟಾಗಿ ಅದನ್ನು ಕರೆಕ್ಟಾಗಿ ಹೇಳಿದ್ರಿ. ಇನ್ನೊಂದು 50 to 75 ಅನ್ಸುತ್ತೆ ನೀವು ಇನ್ನೊಂದು ಹೇಳಿ. 3 ಕರೆಕ್ಟಾಗಿ ಹೇಳ್ಬಿಟ್ರಿ ಗುರುಗಳ. ಯಾವುದು ನಾನು ಟ್ರೈ ಮಾಡ್ತೀನಿ ಅಂದರೆ 50 to 75, ಬಟ್ ಅದು ಕರೆಕ್ಟ್ ಆಗುತ್ತೆ. 55 ಇಟ್ಕೊಂಡಿದ್ದೆ ನಾನು. ಸೊ ಅಗೇನ್ ಆಮೇಲೆ ನಾನು ಎಲ್ಲೋಗ್ತಾ ಇದ್ದೀನಿ ಏನಂದ್ರಿ. ಆಮೇಲೆ ನನಗೆ ಎಲ್ಲೋ ಹೋಗ್ತಾ ಇದೆ ಹೇಳಿದೆ ನಿಮಗೆ, ಅದನ್ನು ಕರೆಕ್ಟಾಗಿ ಹೇಳಿದ್ರಿ. ಬಟ್ ವೆಹಿಕಲ್ ಇರೋರ ಹೆಸರು ಹೇಳ್ಬಿಟ್ರಿ ಗುರುಗಳೇ. ನೀವು 3 ಅಕ್ಷರ ಹೇಳಿದ್ರಿ ನನಗೆ. ವೆಹಿಕಲಲ್ಲಿ ಯಾರ್ಯಾರು ಕೂತಿದ್ದಾರೆ, ಈಗ ನೀವು ನಿಮ್ಮನ್ನು ಬಿಟ್ಟು ಯಾರು ಇರ್ಬೋದು ಅಂತ ಹೇಳಿ ಒಂದು ಅಕ್ಷರ ಹೇಳಿದ್ರಿ. KAS ಅಕ್ಷರದವ್ರು ಕೂತಿದ್ದಾರೆ, ಮೊದಲನೇ ಅಕ್ಷರ ಅವ್ರದ್ದು ಅಂತ ಹೇಳಿದ್ರಿ. ಸೊ ನನ್ನ ಕಾರಲ್ಲಿ ನನ್ನ ಬಿಟ್ಟು 3 ಜನ ಇದ್ರು. ಒಬ್ಬ ಶ್ರೀನಿಧಿ ಅಂತಿದ್ದ, ಅವನು ಎಸ್. ಒಬ್ಬ ಅರುಣ್ ಅಂತಿದ್ದ ಎ. ಇನ್ನೊಬ್ಬ ಅಮಿತ್, ಅವನು ಎ. ಇದೊಂದು ಮಿರಾಕಲ್ ಥರ ವರ್ಕ್ ಆಯಿತು ಗುರುಗಳೇ. ನಿಮ್ಮ ರಿಸರ್ಚು ಹೀಗೆ ಮುಂದುವರಿಲಿ, ನಮ್ಮಂಥ ಸಾವಿರಾರು ಜನಕ್ಕೆ ಸಹಾಯ ಆಗಲಿ ಗುರುಗಳೇ. ಕೇಳಿದ್ರಾ? ಏನೇನೆಲ್ಲ ಹೇಳೋಕ್ಕಾಗತ್ತೆ ನೋಡಿ. ನೀವು ಬಂದ ನಂತರ ನೀವು ಮನಸ್ಸಿನಲ್ಲಿ ಇಟ್ಕೊಂಡ ಸಂಖ್ಯೆಗಳನ್ನು ಹೇಳ್ಬೋದು. ನಾನು ಪಟೋಡವರಿಗೆ ಮಾಡಿ ತೋರಿಸಿದೆ. ಆಮೇಲೆ ಚಂದ್ರಿಕಂಗೆ ಹೇಳಿಕೊಟ್ಟೆ. ಫಸ್ಟ್ ಒಂದು ಸಲ ಚಂದ್ರಿಕನ ಹತ್ರ ಆಗಲಿಲ್ಲ. ಆಮೇಲೆ 10ರೊಳಗಡೆ ಸಂಖ್ಯೆ ಚಂದ್ರಿಕಾ ಹೇಳ್ತಾಳೆ. ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಈ ಥರ ಎಲ್ಲ ಈ ನಾಡಿ ಗ್ರಂಥಗಳಲ್ಲಿ ಬರ್ತವೆ. ಈ ಫೀಡ್ಬ್ಯಾಕ್ ಕೊಟ್ಟವ್ರದ್ದು ಜಾತಕ ನೋಡಿ ಇಲ್ಲಿ ಹೇಗಿದೆ ಅಂತ. ತುಲಾ ಲಗ್ನ, ರಾಹು 12ರಲ್ಲಿ. ರಾಹುವಿನ 10ನೇ ದೃಷ್ಟಿ ಬಂದುಬಿಟ್ಟು ಮಿಥುನಕ್ಕೆ ಬಿಡುತ್ತೆ. ಇದರಲ್ಲಿ ಯಾರು ಒಳ್ಳೆ ರಾಹು, ಯಾರು ಒಳ್ಳೆ ಕೇತು, ಯಾರು ಕೆಟ್ಟ ರಾಹು, ಯಾರು ಕೆಟ್ಟ ಕೇತು ಹೇಳೋದು ಸೀಕ್ರೆಟ್. ಅದನ್ನು ನಾನು ಕ್ಲಾಸಲ್ಲಿ ಹೇಳ್ತೇನೆ. ಸ್ವಲ್ಪ ಇನ್ನೂ ಚಂದ್ರಿಕನಿಗೂ ಹೇಳ್ಕೊಟ್ಟಿಲ್ಲ. ನಾನು ಹೆಂಡತಿಗೆ ಸ್ವಲ್ಪ ತೋರಿಸಿದ್ದೇನೆ. ಒಂದೊಂದ್ಸಲ ನೆನ್ಪಿಟ್ಕೊಡ್ತಾಳೆ, ಒಂದೊಂದ್ಸಲ ಬಿಟ್ಟು ಬಿಡ್ತಾಳೆ. ನನ್ನ ಮಗ ಪ್ರಾಕ್ಟೀಸ್ ಮಾಡ್ತಾಯಿದ್ದಾನೆ. ಸೊ ಇಲ್ಲಿ ಇದು ಕೆಟ್ಟ ರಾಹು. ಈ ರಾಹುವಿನ ದೃಷ್ಟಿ 9ನೇ ಮನೆಗೆ ಬಿತ್ತಲ್ವ, ಮಿಥುನಕ್ಕೆ. ಸೊ ಇವರು ಆ್ಯಕ್ಚುಲಿ UK ಒಂದು ಪ್ರೆಸ್ಟೀಜಿಯಸ್ ಯೂನಿವರ್ಸಿಟಿಯಲ್ಲಿ MBA ಮಾಡಿರುವಂಥವ್ರು. ಅಲ್ಲಿ ನೌಕರಿಯಲ್ಲಿದ್ದರು ಫಾರಿನಲ್ಲಿ. ಬಟ್ ಇವ್ರ ತಂದೆ ಲೇಖಕರಾಗಿದ್ದರು, ಪತ್ರಿಕೋದ್ಯಮದಲ್ಲಿದ್ದರು. ಸ್ವಂತ ಪತ್ರಿಕೆ ಮಾಡ್ತೀನಿ ಅನ್ನೋದಕ್ಕೆ ಇವರು ಒಂದು 20 ಲಕ್ಷ ಆಗಿನ ಕಾಲದಲ್ಲಿ ಸಾಲ ಮಾಡಿದ್ರು ನೋಡಿ. ಅದು ಬೆಳೀತಾ 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 ಬಂದು ಎಷ್ಟು ಒದ್ದಾಟ ಆಯಿತು. ವಿಚಿತ್ರ ಅಂದರೆ 10ನೇ ಮನೆಯಲ್ಲಿ ಇರುವಂಥ ಗುರು ಸಮಾಜದಲ್ಲಿ ಒಳ್ಳೆಯ ಪ್ರತಿಷ್ಠಿತ ವ್ಯಕ್ತಿ ಹೇಳುವಂತ ತೋರಿಸುತ್ತೆ ತಂದೆ. ಜೊತೆಗೆ 9ನೇ ಮನೆ ಅಧಿಪತಿ ಬುಧ ಲೇಖಕ ಹೇಳೋದನ್ನು ತೋರಿಸುತ್ತೆ. ಇನ್ನೂ ನೀವು ಚೆನ್ನಾಗಿ ನೋಡಬೇಕು ಅಂತಂದರೆ ದ್ವಾದಶಾಂಶ ನೋಡ್ಕೊಳ್ಳಿ.
ನಿಮಗಿಲ್ಲಿ ಕಾಣಿಸ್ತಾ ಇದೆಯಲ್ಲ D12 ಅಂತ ಕಾಣಿಸ್ತಾ ಇದೆ ನೋಡಿ, ಬಲಗಡೆ ಕಾರ್ನರಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಕನ್ಯಾ ಲಗ್ನದಲ್ಲಿ ಕುಜ. 6ನೇ ಮನೆ ಮತ್ತು 10ನೇ ಮನೆ ತಂದೆಯ ವೃತ್ತಿಯನ್ನು ತೋರಿಸ್ತವೆ ದ್ವಾದಶಾಂಶದಲ್ಲಿ. ದ್ವಾದಶಾಂಶ ಇಡುವಂಥದ್ದು ಪ್ರಧಾನ ಜಾತಕ ಏನು 2 ಗಂಟೆ ಇರುತ್ತೆ, ಅದರ 12ನೇ ಭಾಗ 12 ಥರದ ತಂದೆ ತಾಯಿಗಳ ವಿಚಾರ ಬರುತ್ತೆ ನೋಡಿ. ಅದು ಸಾಯಂಕಾಲ 6 ಗಂಟೆ 2 ನಿಮಿಷ 38 ಸೆಕೆಂಡಿಂದ ಸಾಯಂಕಾಲ 6 ಗಂಟೆ 12 ನಿಮಿಷ 58 ಸೆಕೆಂಡು, ಸರಿ ಸುಮಾರು 10 ನಿಮಿಷ ಕೆಲವು ಸೆಕೆಂಡ್ಗಳ ಜಾತಕ ಅದು. ಇಲ್ಲಿ ನೋಡಿ ಬುಧ ಮತ್ತೆ ತಿರ್ಗಾ 6ನೇ ಮನೆ ನೋಡ್ತಿದ್ದಾನೆ 10ನೇ ಮನೆ ಅಧಿಪತಿಯಾಗಿ. ಸೊ ತಂದೆ ಲೇಖಕರು, ಟೀಚರು, ಅಕೌಂಟೆಂಟು ಮತ್ತು ವ್ಯಾಪಾರಸ್ಥರು ಅಂತೂ ಕೂಡ ಹೇಳಕ್ಕೆ ಬರುತ್ತೆ, ಈ ಥರ ತಂದೆ ವೃತ್ತಿ ಎಂದು ಹೇಳಕ್ಕೆ ಬರುತ್ತೆ. ಇಲ್ಲಿ ರಾವಿನ 10ನೇ ದೃಷ್ಟಿ ಬಂದು 11ನೇ ಮನೆಗೆ ಬಿತ್ತು ನೋಡಿ, ಲಗ್ನಿಂದ 11ನೇ ಮನೆಗೆ ಬಿತ್ತು. ಸೊ ಹಾಗಾಗಿ ತಂದೆ ಏನನ್ನೂ ಸೇವ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಲ್ವಾ ನೋಡಿ. ಅಲ್ಲಿ ರಾವಿನ 10ನೇ ದೃಷ್ಟಿ ದ್ವಾದಶಾಂಶದಲ್ಲಿ ತಂದೆ ತಾಯಿಗಳಿಗೆ ದುಡ್ಡನ್ನು ಉಳಿಸ್ಕೊಳ್ಳೋಕೆ ಆಗಲಿಲ್ಲ. ಇವ್ರ ಪಾಪ ಅಲ್ಲಿ ಹೋಗಿ ದುಡಿದ್ರೂ ಕಷ್ಟ ಆಯಿತು. ಆಮೇಲೆ ನಡೀತಾ ಇದ್ದ ದಶ ನೋಡಿ, ಚಂದ್ರನ ದಶ. ಇವ್ರ ಪಾಪ ಗಿಡಿ ಶಾಸ್ತ್ರದ 5 ರೂಪಾಯಿವರೆಗೆ ಹಿಡಿದು 6 ತಿಂಗಳ ಅಪಾಯಿಂಟ್ಮೆಂಟ್ ಇಲ್ಲ ಅಂತ 21,000 ತೊಗೊಂಡು ತಕ್ಷಣಕ್ಕೆ ಅಪಾಯಿಂಟ್ಮೆಂಟ್ ಕೊಡುವಂಥ ಜನರ ಹತ್ರನೂ ಹೋಗಿದ್ದಾರೆ. ಅಲ್ಲೊಂದು ಲಕ್ಷ ಇಟ್ಲೆ ಖರ್ಚು ಮಾಡಿದ್ದಾರೆ ಒಂದು ಹರಳಿಗೆ. 100% ಚಂದ್ರದಶಾದಲ್ಲಿ ಮತ್ತೆ ಫಾರಿನಲ್ಲೇ ಇಲ್ಲಿ ಇಂಡಿಯಾಗೆ ಬರೋಕ್ಕೆ ಆಗಲ್ಲ ಅಂತ ಹೇಳಿದ್ರು. ಫಾರಿನಿಗೆ ಹೋಗೋಕ್ಕೆ ಆಗಲಿಲ್ಲ. ಷಷ್ಠಾಂಶದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ರಾಶಿ ಕುಂಡಿನೇ ತಿರ್ಕೊಂಡು ನೋಡ್ಕೊತಿದ್ರೆ ಎಲ್ಲ ಗೊತ್ತಾಗುತ್ತೆ. ಷಷ್ಠಾಂಶದಲ್ಲಿ ಚಂದ್ರ ಎಲ್ಲಿದ್ದಾನೆ ನೋಡಿ, 6ನೇ ಮನೇಲಿದ್ದಾನೆ ಧನು ಲಗ್ನಕ್ಕೆ. D60 ಅಂತ ನೋಡಿ ಬಲಗಡೆಗೆ ಮಧ್ಯದಲ್ಲಿ ಕಾಣ್ತಾ ಇದೆ. ಅದು ಬರೀ ಹೆಚ್ಚು ಕಡಿಮೆ 2 ನಿಮಿಷದ ಜಾತಕ. ಅದು 2 ನಿಮಿಷ 4 ಸೆಕೆಂಡಿನ ಜಾತಕ. 2 ನಿಮಿಷ ಅವರೇಜ್ ಇರುತ್ತೆ, ಸೀಸನ್ ಮೇಲೆ ಸ್ವಲ್ಪ ಆಚೆ ಈಚೆ ಆಗುತ್ತೆ ಸೆಕೆಂಡ್ಸ್ಗಳು. ಧನು ಲಗ್ನಕ್ಕೆ 6ನೇ ಮನೇಲಿ ಚಂದ್ರನ ನೋಡಿದ ತಕ್ಷಣ ಹೇಳಿದ. ಅದಕ್ಕೆ ಶನಿ ದೃಷ್ಟಿ 10ನೇದು, ಗುರುವಿನ 7ನೇ ದೃಷ್ಟಿ ಹಾಳು. ಅದನ್ನು ನಾನು ಮತ್ತೆ ಶತೋಷ್ ನಿಮಗೆ ಹೇಳ್ಕೊಟ್ಟಿದ್ದೇವೆ. ಆ ಗುರುವಿಗೂ ಮತ್ತು 5ನೇ ಮನೆಯ ಗುರು 11ನೇ ಮನೆಗೆ ಒಳ್ಳೇದು ಮಾಡ್ತಾರೆ, ಅದೊಂದು ಎಕ್ಸೆಪ್ಷನ್ ಇದೆ. ಆಮೇಲೆ ಕೆಲವೊಂದು ಕಡೆ ಗುರು 7ನೇ ದೃಷ್ಟಿ ಒಳ್ಳೇದು ಮಾಡೋದಿದೆ, ಅದು ಯಾವಾಗ ಅಂತ ಮತ್ತು ನಾನು ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ. ನೋಡಿ, ಆ ಚಂದ್ರ ಅಲ್ಲಿ ಸರಿ ಮಾಡೋ ಪರಿಸ್ಥಿತಿನೇ ಇರಲಿಲ್ಲ. ಪೂರ್ತಿ ಚಂದ್ರದಶ ಕೆಟ್ಟದೇ ಆಯಿತು. ಸಾಲ ಬೆಳೀತಾನೇ ಹೋಯಿತು ಬಿಟ್ಟರೆ ಯಾವುದೇ ರೀತಿಯ ಅನುಕೂಲತೆ ಆಗಲೇ ಇಲ್ಲ. ತಪ್ತಾರೆ ನೋಡಿ ದೊಡ್ಡ ದೊಡ್ಡ ಜ್ಯೋತಿಗೆ. ಅಂದರೆ ನಾನೇನು ತಪ್ಪದೇ ಇಲ್ಲ, ನಾನು ಸರ್ವಜ್ಞ ಅಂತ ನಾನು ಹೇಳ್ಕೊತ ಇಲ್ಲ. ಬಟ್ ಪರ್ಸೆಂಟೇಜ್ ನೋಡಬೇಕು, ಅಕ್ಯುರೇಸಿ. ನಾನು ಕೊಡೋದೇ 2 ಅಪಾಯಿಂಟ್ಮೆಂಟು 3 ಅಪಾಯಿಂಟ್ಮೆಂಟ್ಸ್, ಅದ್ರ ಮೇಲೆ ನನ್ನ ಹತ್ರ ಈಗ ನೋಡೋಕ್ಕೆ ಆಗ್ತಾಯಿಲ್ಲ. ಆಮೇಲೆ ಅಕ್ಯುರೇಸಿಯ ಲೆವೆಲ್ ಎಷ್ಟು ಹೇಳ್ಬೋದು, ಭಾಳ ಇಂಪಾರ್ಟೆಂಟು. ಒಂದು 75-80% ಅಕ್ಯುರೇಸಿಯ ಲೆವೆಲ್ ಬರಲಿಲ್ಲ ಅಂತಂತಂದರೆ ಜ್ಯೋತಿಷ್ಯ ಮಾಡಿ ಪ್ರಯೋಜನ ಇಲ್ಲ. ಅದು ಅಷ್ಟೆಲ್ಲ ದುಡ್ಡೆಲ್ಲ ತೊಗೊಂಡೆಲ್ಲ ಪ್ರಯೋಜನವೇ ಇಲ್ಲ. ಏನೋ ಕೊಟ್ಟಷ್ಟು ತೊಗೊಂಡು ಮಾಡ್ತೀನಿ ಅಂತಂದರೆ ಬೇರೆ ಪ್ರಶ್ನೆ, ಹೊಟ್ಟೆಪಾಟಿ ಬೇರೆ ದಾರಿ ಇಲ್ಲ ಅಂತಂದರೆ. ನೋಡಿ, ಈಗ ಇನ್ನೊಂದು ಜಾತಕ ಹಾಕಿದ್ದೀನಿ, ನವ್ಯ ಅಂತ. ಇಲ್ಲಿ ವೃಶ್ಚಿಕ ಲಗ್ನ, ರಾವಿನ 10ನೇ ದೃಷ್ಟಿ ಬಂದುಬಿಟ್ಟು 5ನೇ ಮನೆಗೆ ಬಿದ್ದಿದೆ. ಈ 5ನೇ ಮನೆ ಅಧಿಪತಿ 12ರಲ್ಲಿದ್ದಾನೆ, ಗುರು ನೋಡ್ಕೊಳ್ಳಿ. ಆಮೇಲೆ ಕುಜ ಶನಿಯ ಜಾಯಿಂಟ್ ಇನ್ಫ್ಲುಯೆನ್ಸು 5ನೇ ಮನೆಗೆ ಬೀಳ್ತಾ ಇದೆ. ರಾವಿನ 10ನೇ ದೃಷ್ಟಿನೂ ಆಯಿತಲ್ವ. ಹಾಗಾಗಿ ಇಲ್ಲಿ 5ನೇ ಮನೆಗೆ ಸಂಬಂಧಿಸಿದಂತೆ ಆಫರ್ಸ್ ಇರೋದು. ಎಜುಕೇಷನ್ನು 1 ವರ್ಷ ಸ್ವಲ್ಪ ರಗಳೆ ಆಗಿ, ಆಮೇಲೆ ಫೀಲ್ಡ್ ಚೇಂಜ್ ಮಾಡಿದ್ರು. ಆಮೇಲೆ ಪೋಸ್ಟ್ ಗ್ರ್ಯಾಜುಯೇಷನಿಗೆ ಸ್ವಲ್ಪ ಟ್ರೈ ಮಾಡಿ ಗ್ಯಾಪ್ ಆಗಿ ಕೆಲವೊಂದು ಆಯಿತು, ಕೆಲವೊಂದು ಆಗಲಿಲ್ಲ, ಅದೆಲ್ಲ ಆಗಿದೆ. ಬಟ್ ಇಲ್ಲಿ 5ನೇ ಮನೆ ಮಕ್ಕಳಿಗೆ ಒಬ್ಬರಿಗೆ ತೊಂದರೆ ಕೊಡುತ್ತೆ. ಯಾರೋ ಒಂದು ಮಗ ಅಥವಾ ಮಗಳು ಮುನಿಸ್ಕೊಂಡು ದೂರ ಆಗ್ಬೋದು, ಅಥವಾ ಏನೋ ದೊಡ್ಡ ಅಪಾಯಕ್ಕೆ ಸಿಲುಕಾಕೊಡುವಂಥ ಸಾಧ್ಯತೆ ಇರುತ್ತೆ ಈ ಥರ ಇದ್ದಾಗ. ಇದು ನಾವು ಕಾದು ನೋಡಬೇಕು. ಶನಿ ಮುಕ್ತಿ ಆನಂತರ ಗುರು ದಶ 12ರಲ್ಲಿದ್ದಾನೆ. ಇದಕ್ಕೆ ಉಪಾಯ ಅಂತಂದರೆ ಒಂದು ಮಗ ಫಾರಿನ್ನಿಗೆ ಹೋಗಬೇಕು, ತಂದೆ ತಾಯಿಗಳನ್ನ ಫಿಸಿಕಲಿ ದೂರ ಇರಬೇಕು. ಆಮೇಲೆ ನೋಡಿ, ಇಲ್ಲಿ ಕೇತುವಿನ 3ನೇ ದೃಷ್ಟಿ 4ನೇ ಮನೆ ಬಿದ್ದಿದೆ ವೃಶ್ಚಿಕ ಲಗ್ನದಿಂದ. ಇವರು ತಾಯಿಯನ್ನು ಬೇಗ ಕಳ್ಕೊಂಡಿದ್ದಾರೆ. 4ನೇ ಮನೆ ಅಧಿಪತಿ ಶನಿ ಕೂಡ ನೋಡಿ ಕುಜನ ಸಂಗಡ ಡಬಲ್ ಮೇಲೆ ಎಫೆಕ್ಟ್ ಇಲ್ಲೂ ಕೂಡ ಬಂದಿದೆ. ಚಂದ್ರ
ಸರ್ಪದೃಷ್ಕೋನ, ಆಶ್ಲೇಷ ನಕ್ಷತ್ರ. ಇಲ್ಲಿ ದ್ವಾದಶ ಅಂಶಕ್ಕೆ ಬನ್ನಿ. ನೋಡಿ, 4ನೇ ಮನೆಯಲ್ಲಿ ನೀಚ ಗುರು ರಾಹು ತಾಯಿಯ ಸ್ಥಾನದಲ್ಲಿ. ಚಂದ್ರ ಶನಿಯಿಂದ ಬಾಧೆ ಒಳಗಾಗಿದ್ದಾನೆ. ಹೌದಾ? ಇವೆಲ್ಲ ನೀಟಾಗಿ ತೋರಿಸ್ತವೆ. ಆಮೇಲೆ 4ನೇ ಮನೆಯ ಅಧಿಪತಿ 3ನೇ ಮನೆಗೆ ಸಂಬಂಧ ತಗೊಂಡ್ರೆ ಅದು ಕೂಡ ಮಲತಾಯಿ ಇರ್ತಾಳೆ ಹೇಳೋದನ್ನು ತೋರಿಸುತ್ತೆ. ಇಲ್ಲಿ ನೀವು ದಶಾ ಸೀಕ್ವೆನ್ಸನ್ನು ನೋಡ್ಕೊಳ್ಬೋದು. ಆಶ್ಲೇಷ ನಕ್ಷತ್ರದಿಂದ ನೋಡ್ಕೊಂಡು ಹೋಗಿ ಕೇತು ನೋಡಿ, ಇಲ್ಲಿ ಕೇತು ದಶನಲ್ಲೇ ತಾಯಿಯನ್ನು ಕಳ್ಕೊಂಡಿರೋದು. ಕೇತುವಿನ 3ನೇ ದೃಷ್ಟಿ 4ನೇ ಮನೆ ಬಿದ್ದಿದೆಯಲ್ವ ರಾಶಿ ಕುಂಡಲಿಲಿ. ಇಲ್ಲಿ ದ್ವಾದಶಾಂಶದಲ್ಲಿ ಕೇತುವಿನ 3ನೇ ದೃಷ್ಟಿ ಬಂದು 12ನೇ ಮನೆ ಬಿಡುತ್ತೆ, ಸೂರ್ಯ ಮತ್ತು ಶುಕ್ರರ ಮೇಲೆ. ಇನ್ನೊಂದು ಇಲ್ಲಿ 5ನೇ ಮನೆ ವಿಚಾರನ ಹೇಳಿದ್ನಲ್ಲ, 5ನೇ ಮನೆ 9ನೇ ಮನೆಯಿಂದ 9ನೇ ಮನೆಯೂ ಆಗುತ್ತೆ. ತಂದೆದು 2 ಮದುವೆ ಇಲ್ಲಿ ಕೂಡ ಬರುತ್ತೆ, ದ್ವಿಸ್ವಭಾವ ರಾಶಿ ಆಗುತ್ತೆ ಅದು. ಇದು ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ಇಷ್ಟೇ ಇಟ್ಕೊಳ್ಳಿ. ಇದನ್ನು ವಿಸ್ತಾರವಾಗಿ ನಾನು ಕ್ಲಾಸ್ ಮಾಡಬೇಕು ಅಂತಿದ್ದೇನೆ. ತುಂಬ ಇದೆ ಅದು ನಾಡಿಗ್ರಂಥ ಸ್ಟಫು. ನಂಬರ್ಗಳನ್ನು ಹೇಳ್ಬೋದು. ಪುಣ್ಯಕ್ಕೆ ಈಗ ಬ್ಯಾನ್ ಆಗಿದೆ ಜೂಜು, ಅದ್ರ ಬಗ್ಗೆ ನಾನು ಮಾತಾಡೋಲ್ಲ, ಒಳ್ಳೆಯದಾಯ್ತು ಅದು. ಬಟ್ ಇನ್ನು ರೇಸ್ ಕೋರ್ಸ್ ಇದೆ, ರೇಸ್ ತೆಗೋಕ್ಕೂ ಆಗುತ್ತೆ. ತೆಗೆದು ನೋಡೋಣ. ನಾನು 3 ಸಲ ಬಂತು, ಆಲ್ಮೋಸ್ಟ್ 90% ಅಕ್ಯುರೇಸಿಲಿ. ಅಲ್ಲಿ ನ್ಯೂಮರಾಲಜಿ ಬೇರೆ ಇದೆ, ಗ್ರಹಗಳ ಸಂಖ್ಯೆ ಬೇರೆ ಇದೆ. ಹಾಗಾಗಿ ಅದನ್ನೆಲ್ಲ ನಾನು ಹೇಳ್ಕೊಡೋದಿಲ್ಲ ಬಿಡಿ. ಸ್ಟಾಕ್ ಮಾರ್ಕೆಟಿಗಂತೂ ನಾನು ಮೊದಲೇ ಮಾಡಾಯಿತು. ನನಗೆ ಅದರಲ್ಲಿ ಇಂಟ್ರೆಸ್ಟೇ ಇಲ್ಲ, ಹೇಳೋ ಸ್ಥಿತಿಗೆ ಬಂದುಬಿಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಈ ಗ್ರಹಗಳದ್ದೇ ಬೇರೆ ದೃಷ್ಟಿಗಳ ಬಗ್ಗೆ ಮತ್ತು ಸ್ವಲ್ಪ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೆ ಕಾಯ್ತಾ ಇರಿ. ನಮಸ್ಕಾರ.